ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣೆ ನಮಸ್ತುತೆ. ಶ್ರೀ ಮಹಾಲಕ್ಷ್ಮಿ ತಾಯಿ ಕೃಪಾ ಪ್ರತಿ 3 ವರ್ಷಕ್ಕೊಮ್ಮೆ ಜರುಗುವ ಈ ನಮ್ಮ ಭೀಮಳೆ ಗ್ರಾಮದ ದೇವತೆಯಾದಂಥ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತದೆ. ಇದರಲ್ಲಿ ಎಲ್ಲ ಧರ್ಮದವರು ಕೂಡಿಕೊಂಡು ಈ ಜಾತ್ರಾ ಮಹೋತ್ಸವ ನಡೆಸಿಕೊಂಡು ಬರ್ತಾ ಇದ್ದೇವೆ. ಹಿಂದಿನ ಹಿರಿಯರಂತೂ ನಡೆದುಕೊಂಡು ಬಂದಿದೆ, ಈಗ ನಾವು ಮುಂದಾದರೂ ಕೂಡ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇದೇ ರೀತಿ ಪರಂಪರೆ ಭೀಮಳೆ ಗ್ರಾಮದಲ್ಲಿ ನಡೆಯುತ್ತದೆ ಅಂತ ನಾನು ತಮ್ಮಲ್ಲಿ ಹೇಳಿಕೊಳ್ತೇನೆ. ಯಶವಂತರಾವ್ ಪೊಲೀಸ್ ಪಾಟೀಲ್, ಭೀಮಳೆ. ಅಧಿದೇವತೆಯಾದ ಮಾತೆ ಮಹಾಲಕ್ಷ್ಮಿಯ ಜಾತ್ರಾ ಮಹೋತ್ಸವವನ್ನು ಪ್ರತಿ 3 ವರ್ಷಕ್ಕೊಮ್ಮೆ ಇಡೀ ಗ್ರಾಮದ ಎಲ್ಲ ಹಿರಿಯರು, ಗ್ರಾಮದ ರೈತ ಬಾಂಧವರು, ಎಲ್ಲ ಜಾತಿಯ ಜನಾಂಗದವರು ಕೂಡಿಕೊಂಡು ಅದ್ದೂರಿಯಾಗಿ ಇದೊಂದು ಜಾತ್ರಾ ಮಹೋತ್ಸವವನ್ನು ನೆರವೇರಿಸ್ತಾ ಬಂದರೆ ಇದು ಪರಂಪರೆಯಾಗಿ ಬಂದಿರತಕ್ಕಂಥ ಜಾತ್ರೆ. ಪ್ರತಿ 3 ವರ್ಷಕ್ಕೆ ಇದು ಸುಮಾರು ವರ್ಷಗಳಿಂದ ನಡೀತಾ ಬಂದಿದ್ದು. ಈಗ ನಮ್ಮ ಗ್ರಾಮದ ಪ್ರಮುಖರು ಎಲ್ಲ ಯಶವಂತರಾವ್ ಪೊಲೀಸ್ ಪಾಟೀಲ್, ಮಡಿವಾಳಪ್ಪ ಮಾಲಿ ಪಾಟೀಲ್, ಶಂಕರ್ರಾವ್ ಕುಲಕರ್ಣಿ, ಸೂರ್ಯಕಾಂತ್ ಚೋರ್ಗಸ್ತಿಯವರು, ಇನ್ನಿತರ ಭೀಮಾಶಂಕರ್ ಮುಗುಳಿ, ಇನ್ನು ಗುತ್ತೇದಾರ್ ಅವರು, ವೀರೇಶ್ ಚಂದ್ರ ಸೌಕರ್ ಅವರು, ನೀಲ್ಕಂಠ ಜಮಾದಾರ್ ಅವರು, ಇನ್ನಿತರ ಎಲ್ಲ ಗ್ರಾಮದ ಎಲ್ಲ ಸಮುದಾಯದ ಜನರು ಕೂಡಿಕೊಂಡು ಅತಿ ವಿಜೃಂಭಣೆಯಿಂದ ಈ ಜಾತ್ರೆಯನ್ನು ಪ್ರತಿ ವರ್ಷಕ್ಕೆ 3 ದಿವಸಗಳ ಕಾಲ ಪರ್ಯಂತ ಈ ಜಾತ್ರೆ ನಡೆಯುತ್ತೆ. ದಿನಾಂಕ 9/7/2026 ಗುರುವಾರ ಸಾಯಂಕಾಲ ಜಾತ್ರಾ ಪ್ರಾರಂಭವಾಗಿ ಭಾಳ ಅದ್ಧೂರಿಯಾಗಿ ಮೆರವಣಿಗೆಯೊಂದಿಗೆ ಪಾಂಚಾಳರ ಮನೆಯಿಂದ ಮಹಾಲಕ್ಷ್ಮಿ ಮೂರ್ತಿಯನ್ನು ಭವ್ಯವಾದ ಮೆರವಣಿಗೆಯೊಂದಿಗೆ ಮಹಾಮಂದಿರಕ್ಕೆ ಆಗಮಿಸಿ ಒಂದು ಮರುದಿವಸ ದಿನಾಂಕ 10/7/2026 ಶುಕ್ರವಾರ ದಿವಸ ಇಡೀ ಗ್ರಾಮದ ನೈವೇದ್ಯಗಳನ್ನು ಯಾರು ಕುರಿ ಕೊಯ್ದು ಕೋಳಿ ಕೊಯ್ದು ನೈವೇದ್ಯಗಳನ್ನು ಸಮರ್ಪಿಸ್ತಾರೋ ಎಲ್ಲರೂ ಇಡೀ ಗ್ರಾಮದ ನೈವೇದ್ಯಗಳನ್ನು ಇಡೀ ದಿನ ಪರ್ಯಂತ ಸಾಕಷ್ಟು ವೈಭವದಿಂದ ನೈವೇದ್ಯ ಜಾತ್ರೆ ಆಯಿತು. ಉತ್ತರ ಕರ್ನಾಟಕದ ಖ್ಯಾತ ಗೀಗಿ ಪದ್ಯ ಕಲಾವಿದರನ್ನು ಇಲ್ಲಿ ಕರೆಸಿ 4 ಮೇಳ ಕಲಾವಿದರು ಬರ್ತಾರೆ. ಈ ವರ್ಷ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಖ್ಯಾತ ಗಾಯಕಿಯಾಗಿ ಗೀಗಿ ಪದ ಗಾಯಕಿಯಾಗಿರ್ತಕ್ಕಂಥ ಶ್ರೀಮತಿ ವಿದ್ಯಾಶ್ರೀ ಮಸಬಿನಾಳವರನ್ನು ನಾವು ಪ್ರತ್ಯೇಕವಾಗಿ ಆಹ್ವಾನಿಸಿದ್ದೇವೆ. ಈ ಜಾತ್ರೆಯಲ್ಲಿ ಅವರು ಬಹಳ ಅದ್ಧೂರಿಯಾಗಿ ಒಂದು ಗೀಗಿ ಪದ್ಯ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ 3 ದಿವಸಗಳ ಪರ್ಯಂತರ. ತದನಂತರ 4ನೇ ದಿವಸ ಅವತ್ತು ಗುರುವಾರ ಸಾಯಂಕಾಲ ರಾತ್ರಿ ಸುಮಾರು 11-12 ಗಂಟೆಗೆ ದೇವಿಯ ಮೂರ್ತಿಯನ್ನು ಮಹಾಮಂದಿರದಲ್ಲಿ ಆಸೀನರಾದ ಮೇಲೆ ರಾತ್ರಿ ಹಾಡೈಕೆ ಪ್ರಾರಂಭವಾಗುತ್ತೆ. ಮರುದಿವಸ ಶುಕ್ರವಾರ ಇಡೀ ದಿನದಂಥ ಹಾಡೈಕೆ ನಡೆದು ಶುಕ್ರವಾರ ರಾತ್ರಿ ಕೂಡ ಹಾಡೈಕೆ, ಮರುದಿವಸ ಶನಿವಾರ ದಿವಸ 2-3 ಗಂಟೆವರೆಗೂ 4 ಮೇಳದಿಂದ ಬಹಳ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆದು ಗ್ರಾಮಸ್ಥರ ವಿವಿಧ ನಮ್ಮ ಹುಡುಗರಿಂದ ಕೋಲಾಟ, ಲೇಜಿಮು, ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭಾಳ ಡೊಳ್ಳುಗಳು, ಭಾಳ ವಿಜೃಂಭಣೆಯಿಂದ ಜಾತ್ರೆಯನ್ನು ಆಚರಿಸ್ತಾ ಬಂದರೆ ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಹಿರಿಯರು ಕೂಡ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ನಮ್ಮ ಯಶವಂತರಾವ್ ಪೊಲೀಸ್ ಪಾಟೀಲ್, ಮಾಲಿ ಪಾಟೀಲ್, ಸೂರ್ಯಕಾಂತ್ ಚೋರ್ಗಸ್ತಿಯ ಮುಖಂಡರು ಅವರ ನೇತೃತ್ವದಲ್ಲಿ ಜಾತ್ರೆ ನಡೀತಾ ಇದೆ. ಎಲ್ಲ ಸಮುದಾಯದವರು ಕೂಡಿಕೊಂಡು ಭಾಳ ಅದ್ದೂರಿಯಾಗಿ ಜಾತ್ರೆಯನ್ನು ನಾವು ನಡೆಸ್ತಾ ಇದ್ದೀವಿ. ಭೀಮಳೆ ಗ್ರಾಮದ ನಿವಾಸಿ. ನನ್ನ ಹೆಸರು ಶರಣಯ್ಯ ಶಿವಯ್ಯ ಗುತ್ತೇದಾರ್. ನಾನು ಹೇಳುವುದೇನೆಂದರೆ ಭೀಮಳೆ ಗ್ರಾಮದಲ್ಲಿ ಪ್ರತಿ ವರ್ಷ 3 ವರ್ಷಕ್ಕೊಮ್ಮೆ ನಡೆಯುವಂಥ ಜಾತ್ರಾ ನಿಮಿತ್ತ ಈಗ 9 ತಾರೀಕಿನಿಂದ ಬಡಿಗೇರ್ ಸಿದ್ದೂರ್ ಮನೆಯಲ್ಲಿಂದ ಲಕ್ಷ್ಮೀ ಗುಡಿಗೆ ಮೂರ್ತಿ ಮೆರವಣಿಗೆ ವಿಜೃಂಭಣೆಯಿಂದ ಡೊಳ್ಳು, ಹಲಿಗೆ, ಅದು ಅಲ್ಲದೆ ಲೇಜಿಮ, ಡಾನ್ಸ್ ಇತ್ಯಾದಿಗಳೊಂದಿಗೆ ವಿಜೃಂಭಣೆಯಿಂದ ಮಹಾಲಕ್ಷ್ಮಿ ಗುಡಿಗೆ ಬಂದು ತಲುಪಿದ ನಂತರ ಪ್ರತಿಯೊಬ್ಬರ ಮನೆಯಿಂದ ಕುಂಭ, ಹವೆ, ನವೆ, ಮಾಲಿ ಇವೆಲ್ಲ ತಂದು ನಂತರ ಗೀಗಿ ಪದ ಸ್ಟಾರ್ಟ್ ಆದ ನಂತರ 10 ಗಂಟೆಗೆ ಎಲ್ಲ ತಮ್ಮ ಭಕ್ತಿಯಿಂದ ನೈವೇದ್ಯ ಯಾರು ಏನು ಮಾಡ್ತಾರೋ ಯಾರೇನು ಮಾಡ್ತಾರೋ ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತದೆ. ಅದಾದ ನಂತರ ಮರುದಿನ 3 ಗಂಟೆಗೆ ಲಕ್ಷ್ಮಿ ವಿಜೃಂಭಣೆಯಿಂದ ಮೆರವಣಿಗೆ ಸಹಿತ ಸೀಮಿಗೆ ಹೋಗುತ್ತಾಳೆ. ಇಷ್ಟು ಹೇಳಿ ನನ್ನ